ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನಗಳಿಂದ ಅನ್ಕೊಳ್ತಿದ್ದೆ, ಒಮ್ಮೆ ಸ್ವೀಟ್ ಕಾರ್ನಿಂದ ಆಂಬೋಡೆ ಮಾಡಿ ಯಾಕೆ ನಮ್ಮ ವೀಕ್ಷಕರಿಗೆ ತೋರಿಸಬಾರ್ದು ಅಂತ ಆಲೋಚನೆ ಮಾಡಿ ಈಗ ರೆಡಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಒಂದು ಬೌಲ್ ಸ್ವೀಟ್ ಕಾರ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ 8-10 ಹಸಿಮೆಣಸಿನಕಾಯಿನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ತರಿಯಾಗಿದೆ. ಅದೇ ಇನ್ನೂ ಒಂದು ಸ್ವಲ್ಪ ಸಣ್ಣಗಾಗಬೇಕು, ಹಾಗಾಗಿ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಪುನಃ ಮಿಕ್ಸರ್ ಮಾಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಆಗಿದೆ. ಇದನ್ನ ಒಂದು ಬೇಸನ್ನಿಗೆ ಹಾಕೊಳ್ಳಿ. ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಅರ್ಧ ಜಾಮೂನ್ ಬಟ್ಲು ಅಕ್ಕಿ ಹಿಟ್ಟು, ಒಂದು ದೊಡ್ಡ ಬೌಲಲ್ಲಿ ಹಸಿ ಕಡಲೆ ಹಿಟ್ಟು ಅಂದರೆ ಪಕೋಡ ಮಾಡೋ ಹಿಟ್ಟು, 3/4 ಟೀ ಸ್ಪೂನು ಅಜ್ವಾನ್ ಕಾಳು ಅಥವಾ ಓಂ ಕಾಳು, 1 ಟೀ ಸ್ಪೂನು ಜೀರಿಗೆ, ರುಚಿಗೆ 1.5 ಟೀ ಸ್ಪೂನಷ್ಟು ಪುಡಿ ಉಪ್ಪು, 2-3 ಚಿಟಿಕೆಯಷ್ಟು ಅಡಿಗೆ ಸೋಡಾ. ಇವುಗಳಲ್ಲದೆ ಸೊಪ್ಪುಗಳನ್ನು ಕೂಡ ಸೇರಿಸ್ತಿದ್ದೀನಿ. ಮೊದಲಿಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಾಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಸ್ವಚ್ಛವಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾರ್ಕೆಟಿಂದ ಯಾವುದೇ ಸೊಪ್ಪು, ತರಕಾರಿ, ಹಣ್ಣುಗಳು ತರ್ರಿ, ಶುದ್ಧವಾದ ನೀರಿಂದ 4-5 ಸಲ ಸ್ವಚ್ಛವಾಗಿ ತೊಳ್ಕೊಂಡು ಉಪಯೋಗಿಸಿ. ಅದರಲ್ಲೂ ಪ್ರತಿದಿನ ಸಾಧ್ಯವಾದಷ್ಟು ಹಸಿ ತರಕಾರಿ, ಹಸಿ ಸೊಪ್ಪನ್ನ ಊಟ ಮಾಡುವಾಗಾದರೂ ಆಗಲಿ ಅಥವಾ ಸಲಾಡ್ ಥರನಾದರೂ ಮಾಡಿಕೊಂಡು ಉಪಯೋಗಿಸಿ. ಹೀಗೆ ಕಲಿಸುವಾಗ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಂತರ ನಾನಿಲ್ಲಿ ಗಾಣದ ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀನಿ. ಆ ಎಣ್ಣೆ ಹದವಾಗಿ ಕಾದ ನಂತರ ಆಂಬೋಡೆ ಥರ ರೆಡಿ ಮಾಡಿ ಒಂದಾದ ಮೇಲೊಂದರಂತೆ ಹೀಗೆ ಕಾದ ಎಣ್ಣೆಯಲ್ಲಿ ಹಾಕಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ನೋಡಿ, ಸ್ವೀಟ್ ಕಾರ್ನ್ ಜೊತೆ ಸೊಪ್ಪುಗಳನ್ನ ಹಾಕಿರೋದ್ರಿಂದ ಮನೆ ತುಂಬ ಘಮ ಘಮ ಅಂತ ಇದೆ. ಹಾಗೆ ಇನ್ನೊಂದು ಭಾಗದಲ್ಲಿ ಬೇಯಲು ಜಾಲರಿಯಿಂದ ಮಗುಚಿ ಹಾಕಿ. ಈಗ ಸ್ವೀಟ್ ಕಾರ್ನ್ ಆಂಬೋಡೆ ರೆಡಿಯಾಗಿದ್ದಾವೆ ನೋಡಿ. ನನ್ನ ಪ್ರೀತಿಯ ವೀಕ್ಷಕರೇ, ಈ ರೀತಿ ಸರಳವಾದ ಸುಲಭವಾದ ರೆಸಿಪಿಗಳನ್ನು ಮಾಡಿ ತೋರಿಸಲು ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.